ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಆಷಾಢ ಸ್ಟಾರ್ಟ್ ಆಗ್ತಾ ಇದೆ. ಈ ಹಬ್ಬಗಳ ಸರಮಾಲೆನೇ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಆಷಾಢ ನೆಕ್ಸ್ಟ್ ಶ್ರಾವಣ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈ ಮಾಸದಲ್ಲಿ ಅಂದರೆ ಆಷಾಢ ಮಾಸ, ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ವೈಭವಲಕ್ಷ್ಮಿ ವ್ರತವನ್ನು ಹಾಗೆ ವೈಭವಲಕ್ಷ್ಮಿ ಪೂಜೆಯನ್ನು ಮಾಡೋದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ವೈಭವಲಕ್ಷ್ಮಿ ಪೂಜೆಯನ್ನು ಯಾವ ಥರ ಮಾಡೋದು, ಏನೆಲ್ಲ ಬೇಕಾಗುತ್ತೆ, ವೈಭವಲಕ್ಷ್ಮಿ ಪೂಜೆ ಮಾಡೋದಕ್ಕೂ ಮುಂಚಿತವಾಗಿ ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಏನೆಲ್ಲ ತಿಳಿದುಕೊಂಡಿರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಯಾರು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಮೊದಲನೆಯದಾಗಿ ಯಾವಾಗ ಪ್ರಾರಂಭ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಆಷಾಢ ಮಾಸದಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಆಷಾಢ ಮಾಸದ ಮೊದಲನೇ ಶುಕ್ರವಾರ ಪ್ರಾರಂಭ ಮಾಡಿದರೆ ಶ್ರಾವಣ ಮಾಸಕ್ಕೆ ಮುಗಿಯುತ್ತೆ. ನೀವೇನಾದರೂ ಮೊದಲ ಸಲ ಶುರು ಮಾಡ್ತಿದ್ದೀರಿ ಅಂತ ಅಂದರೆ 8 ವಾರ ಮಾಡೋದು ತುಂಬಾ ಫಲ ಕೊಡುತ್ತೆ. ವೈಭವಲಕ್ಷ್ಮಿ ಪೂಜೆಯನ್ನು 8 ವಾರ ಮಾಡಲೇಬೇಕು ಅನ್ನೋ ಒಂದು ಪದ್ಧತಿ ಇದೆ. ಆದರೆ 8 ವಾರ ಮಾಡೋದಕ್ಕೆ ಆಗಲ್ಲ ಅನ್ನೋರು 5 ವಾರ ಮಾಡಬಹುದು. ಪ್ರತಿ ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲೇ ಪೂಜೆ ಮಾಡಬೇಕು. ಅಂದರೆ ಸಂಜೆ 5:30ಯಿಂದ ಶುರು ಮಾಡಬೇಕು. ಬೆಳಗ್ಗೆಯಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಸಂಜೆ ಗೋಧೂಳಿ ಸಮಯದಲ್ಲಿ 5:30ಕ್ಕೆ ನೀವು ಪೂಜೆಯನ್ನು ಶುರು ಮಾಡಬಹುದು. ನೀವು ಕೂಡ ಚೆನ್ನಾಗಿ ರೆಡಿಯಾಗಿ ರೇಷ್ಮೆ ಸೀರೆಯನ್ನು ಉಟ್ಕೊಂಡು, ಸೀರೆ ಇಲ್ಲ ಅನ್ನೋರು ಕಾಟನ್ ಅಂದರೆ ರೇಷ್ಮೆ ಸೀರೆ ಇಲ್ಲ ಅನ್ನೋರು ಕಾಟನ್ ಸೀರೆಯನ್ನು ಉಟ್ಕೊಳ್ಬೋದು. ಹಸಿರು ಬಣ್ಣದ್ದು ಅಥವಾ ಕೆಂಪು ಬಣ್ಣದ ಸೀರೆಯನ್ನು ಉಟ್ಕೊಂಡು ದೇವಿಯ ಥರ ನೀವು ಚೆನ್ನಾಗಿ ರೆಡಿಯಾಗಿ ಕೈಗೆ ಬಳೆಯನ್ನು ಹಾಕ್ಕೊಂಡು ಹೂವನ್ನು ಮುಡಿದ್ಕೊಂಡು ನಿಮ್ಮ ಮನೆಯಲ್ಲಿ ಏನು ಚಿನ್ನದ ಆಭರಣಗಳಿರುತ್ತೋ, ಚಿನ್ನದ ಒಡವೆ ಇರುತ್ತೋ, ಎಷ್ಟಿದ್ರೆ ಅಷ್ಟೇ ಸಾಕು ಅದನ್ನೇ ಹಾಕ್ಕೊಳ್ಳಿ. ಹಾಗೆ ಗಾಜಿನ ಬಳೆಯನ್ನೇ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ರೆಡಿಯನ್ನು ಆಗಿ ಪೂಜೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು ಈ ವೈಭವಲಕ್ಷ್ಮಿ ವ್ರತವನ್ನು ಯಾವ ಸಮಯದಲ್ಲಿ ಮಾಡಬಹುದು ಅಂತ ನೋಡೋದಾದರೆ ಆಷಾಢ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ ಮತ್ತು ಮಾಘ ಮಾಸದಲ್ಲಿ ವೈಭವಲಕ್ಷ್ಮಿ ವ್ರತವನ್ನು ಮಾಡಬಹುದು. ಒಂದು ಸಲ ಈ ವ್ರತನ ಪ್ರಾರಂಭ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ. ಈಗ ನಿಮ್ಮದೇನಾದರೂ ಪೀರಿಯಡ್ಸ್ ಆಯಿತು ಅಂದರೆ ನಿಮ್ಮ ಗಂಡ ಮಕ್ಕಳು ಯಾರು ಬೇಕಿದ್ರೂ ಆ ವಾರದ ಪೂಜೆಯನ್ನು ಮಾಡಬಹುದು. ಅನಿವಾರ್ಯ ಪರಿಸ್ಥಿತಿ ಏನಾದರೂ ಆದರೆ ಅಂದರೆ ಸೂತಕಗಳು ಮನೆಯಲ್ಲಿ ನಮ್ಮ ಬದಲಿಗೆ ಬೇರೆ ಯಾರಾದರೂ ಅಂದರೆ ಬೇರೆ ಯಾರೂ ಮಾಡೋರು ಇಲ್ಲ ಅಂದಾಗ ಆ ವಾರ ನಿಲ್ಲಿಸಿ ಮುಂದಿನ ವಾರದಿಂದ ಮಾಡ್ಕೊಂಡೋಗಿ. ಆದರೆ ಬೇರೆ ಎಲ್ಲೋ ಹೋಗಬೇಕು, ಶಾಪಿಂಗ್ ಹೋಗಬೇಕು, ಊರಿಗೆ ಹೋಗಬೇಕು, ಮದುವೆಗೆ ಹೋಗಬೇಕು ಅನ್ನೋ ಈ ಥರ ರೀಸನ್ಗೆಲ್ಲ ವ್ರತವನ್ನು ನಿಲ್ಲಿಸಿದ್ರೆ ಅದು ನಿಮಗೆ ಫಲ ಕೊಡಲ್ಲ. ಈ ಥರ ಮಾಡಲೂಬಾರ್ದು. ಏನಾದರೂ ಅನಿವಾರ್ಯ ಪರಿಸ್ಥಿತಿಗಳು ಬಂದಾಗ ಮಾತ್ರ ವ್ರತವನ್ನು ನಿಲ್ಲಿಸಿದರೆ ಅದಕ್ಕೆ ಯಾವುದೇ ತರಹದ ಸಮಸ್ಯೆ ಇಲ್ಲ. ನೀವು ಈ ವ್ರತವನ್ನು ಮಾಡೋ ಸಮಯದಲ್ಲಿ ಕನಿಷ್ಠ ಇಬ್ಬರನ್ನಾದರೂ ಕರೆದು ಅರಿಶಿನ ಕುಂಕುಮ ತಾಂಬೂಲ ಕೊಡಬೇಕು. ಪ್ರತಿ ವಾರವೂ ಕೂಡ ಇಬ್ಬರನ್ನ ಅಲ್ಲದೆ ನಿಮ್ಮ ಶಕ್ತಿ ಎಷ್ಟಾಗುತ್ತೋ ಅಷ್ಟು ಜನನ್ನ ಕರೆದು ಅರಿಶಿನ ಕುಂಕುಮವನ್ನು ಕೊಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅದರಲ್ಲೂ 8 ಜನಕ್ಕೆ ಕೊಟ್ಟರೆ ತುಂಬಾ ಒಳ್ಳೆಯದು. ಇನ್ನು ಈ ವ್ರತನ ಶುರು ಮಾಡಿದ್ಮೇಲೆ ನಾನ್ ವೆಜ್ ತಿನ್ಬೋದಾ ತಿನ್ನಬಾರ್ದಾ ಅಂತ ಕೇಳೋದಾದರೆ ಮಾಡೋ ದಿನ ಮನೆಯಲ್ಲಿ ಮಾಡೋ ಹಾಗೂ ಇಲ್ಲ, ತಿನ್ನೋ ಹಾಗೂ ಇಲ್ಲ. ಇನ್ನು ಈ ವ್ರತವನ್ನು ಮಾಡುವವರು ಮಾಡೋ ಹಾಗೂ ಇಲ್ಲ, ತಿನ್ನೋ ಹಾಗೂ ಇಲ್ಲ. ಶುಕ್ರವಾರದ ದಿನ ವ್ರತ ಮಾಡೋ ದಿನದಂದು ಇನ್ನು ಬೇರೆಯವರಿಗೆ ಅಂದರೆ ಮನೆಯಲ್ಲಿ ಇರುವವರಿಗೆ ಮಾಡ್ಕೊಳ್ಬೋದು. ಶುಕ್ರವಾರ ಬಿಟ್ಟು ಬೇರೆ ದಿನದಲ್ಲಿ ಮಾಡಿಕೊಡಬಹುದು. ಹಾಗೆ ನೀವು ತಿನ್ನದೇ ಮಾಡದೇ ಇರುವುದು ತುಂಬಾ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಶುಕ್ರವಾರದ ದಿನ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲೂ ಮಾಡಲೂಬಾರ್ದು, ತಿನ್ನಲೂಬಾರ್ದು. ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಮೊದಲ ವಾರ ನೈವೇದ್ಯಕ್ಕೆ 3 ಪದಾರ್ಥಗಳನ್ನು ಮಾಡಲೇಬೇಕು. ಅದರಲ್ಲಿ ಕೋಸಂಬರಿಯನ್ನು ಮಿಸ್ ಮಾಡ್ದಂಗೆ ಮಾಡಬೇಕು. ಅದರ ಜೊತೆ ಪಾಯಸ ಮತ್ತು ಪುಳಿಯೋಗರೆ ಈ 3 ಕೂಡ ಮಾಡಬೇಕು. ಪ್ರತಿ ವಾರ ಇದೇ ಥರ ಕೋಸಂಬರಿ ಜೊತೆಗೆ ಬೇರೆ ಬೇರೆ ಪದಾರ್ಥಗಳನ್ನು ಹಾಲಿನ ಪಾಯಸ, ಗೋಧಿ ಪಾಯಸ, ಬೆಲ್ಲದನ್ನ, ಸಜ್ಜಿಗೆ, ಸಿಹಿ ಅವಲಕ್ಕಿ ಈ ಥರ 8 ವಾರಗಳಿಗೂ ಕೂಡ ಸಿಹಿ ಪದಾರ್ಥಗಳನ್ನು ಮಾಡಬೇಕು. ಆದರೆ ಪ್ರತಿ ವಾರವೂ ಕೂಡ ಕೋಸಂಬರಿಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬಾರದು. ಪ್ರತಿ ವಾರ ಪೂಜೆಗೆ ಬೆಳ್ಳಿ ಕಾಯಿನ್ ಅಥವಾ ಚಿನ್ನದ ಒಡವೆಯನ್ನು ಇಡಲೇಬೇಕು. ಇದೆಲ್ಲವೂ ಇಲ್ಲ, ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋರು ಒಂದು 5 ರೂಪಾಯಿಯ ಕಾಯಿನನ್ನು ಪೂಜೆಗೆ ಇಟ್ಟು ಪೂಜೆಯನ್ನು ಮಾಡಬಹುದು. ಇನ್ನು ಮನೆ ತುಂಬ ಚಿಕ್ಕದಾಗಿದೆ, ಸಪ್ರೇಟ್ ಪೂಜಾ ರೂಮ್ ಇಲ್ಲ, ನಾವು ಅಡುಗೆ ಮನೆಯಲ್ಲೇ ದೇವರ ಪೂಜೆಯನ್ನು ಮಾಡ್ತಾ ಇದ್ದೀವಿ, ಈಗೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಅನ್ನೋರು ಪೂಜೆಗೆ ಅಂತ ಒಂದು ನಿಗದಿತ ಜಾಗವನ್ನು ಇಟ್ಕೊಂಡು ಅಂದರೆ ಹಾಲಲ್ಲೋ ಅಡುಗೆ ಮನೆಯಲ್ಲೋ ಪೂಜೆಯನ್ನು ಮಾಡಬಹುದು. ಈಶಾನ್ಯ ಮೂಲೆ ಅಥವಾ ಉತ್ತರ ದಿಕ್ಕಿಗೆ ಮಣೆಯನ್ನು ಇಟ್ಟು ಅದರ ಮೇಲೆ ಕಳಶವಿಟ್ಟು ಪೂಜೆಯನ್ನು ಮಾಡಬಹುದು.
ಇನ್ನು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಏನೆಲ್ಲ ಸಾಮಗ್ರಿಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು, ಯಾವಾಗ ಯಾವಾಗ ಪೂಜೆ ಮಾಡಬೇಕು, ಯಾವ ವಾರ ಪೂಜೆ ಮಾಡಬೇಕು, ಹಾಗೆ ಯಾವೆಲ್ಲ ನಿಯಮಗಳನ್ನು ಪಾಲಿಸ್ಕೊಂಡು ಹೋಗಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜೂನ್ 15ನೇ ತಾರೀಕು ಆಷಾಢ ಮಾಸ ಪ್ರಾರಂಭವಾಗುತ್ತೆ. ಆಗಸ್ಟ್ 12ನೇ ತಾರೀಕು ಆಷಾಢ ಮಾಸ ಮುಕ್ತಾಯವಾಗುತ್ತೆ. ಆಗಸ್ಟ್ 13ನೇ ತಾರೀಕಿನಿಂದ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಈಗ ಯೋಚನೆ ಮಾಡಬೇಕು, ಯಾವಾಗ ವೈಭವಲಕ್ಷ್ಮಿ ವ್ರತ ಮಾಡಬೇಕು ಅಂತ. ನೀವು 8 ವಾರ ಮಾಡ್ತೀರಾ ಅಂತ ಅಂದರೆ 2 ಸಲ ಪೀರಿಯಡ್ಸ್ ಬರುತ್ತೆ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಲೆಕ್ಕ ಹಾಕ್ಕೊಂಡು ಅಧಿಕ ಮಾಸದಲ್ಲಿ ಪ್ರಾರಂಭ ಮಾಡಿದರೆ ನಿಮಗೆ ಆಷಾಢ ಮಾಸಕ್ಕೆ ಮುಕ್ತಾಯವಾಗುತ್ತೆ. ನಿಮಗೆ 2 ಸಲ ಪೀರಿಯಡ್ಸ್ ಆದರೆ ಅಂದರೆ 2 ವಾರ ಸ್ಕಿಪ್ ಆದರೆ ಆಷಾಢ ಮಾಸಕ್ಕೆ ಮುಕ್ತಾಯವಾಗುತ್ತೆ. ಅಥವಾ ಈ ಅಧಿಕ ಜ್ಯೇಷ್ಠ ಮಾಸ ಬಿಟ್ಟು ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಮಾಡಿದರೆ ಶ್ರಾವಣ ಮಾಸಕ್ಕೆ ಮುಗಿಯುತ್ತೆ. ಆಗಲೂ ಅಷ್ಟೇ 2 ಸಲ ಪೀರಿಯಡ್ಸ್ ಬರುತ್ತೆ. 2 ವಾರ ಸ್ಕಿಪ್ ಆದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಗಿಯುತ್ತೆ ಅಥವಾ ಮೊದಲನೇ ಮುಗಿಯುತ್ತೆ. ಈ ಥರ ಪ್ರಾಬ್ಲಮ್ ಬಂದರೂ ಮನೆಯಲ್ಲಿ ಮಾಡೋರು ಇದ್ದಾರೆ ಅಂತ ಅಂದರೆ ಕರೆಕ್ಟಾಗಿ 8 ವಾರಕ್ಕೆ ಮುಗಿಯುತ್ತೆ. ಇದನ್ನೆಲ್ಲ ಮೊದಲೇ ಪ್ಲಾನ್ ಮಾಡಿಕೊಂಡು ಲೆಕ್ಕಾಚಾರ ಹಾಕ್ಕೊಂಡು ಆಮೇಲೆ ಶುರು ಮಾಡಿ ಆತುರಕ್ಕೆ ಖುಷಿಗೆ ಸ್ಟಾರ್ಟ್ ಮಾಡಿಬಿಟ್ಟು 2 ವಾರ 3 ವಾರ ಮಾಡಿಬಿಟ್ಟು ಹಾಗಾಯಿತು ಹೀಗಾಯಿತು ಅಂತ ಬೇಜಾರಾಗಬೇಡಿ. ಸಮಾಧಾನವಾಗಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ. ಇನ್ನು ಬುಕ್ಕನ್ನು ತಗೊಳ್ಳುವಾಗ ಒಂದೇ ಸಾರಿ 10 ಬುಕ್ಕನ್ನು ತಗೊಂಡು ಬಿಡಿ. ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಇನ್ನು ಬುಕ್ಕನ್ನು ತಗೊಳ್ಳುವಾಗ ಬುಕ್ಕಲ್ಲಿ ಒಂದನ್ನು ಚೆಕ್ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ ಅಷ್ಟೋತ್ತರಗಳನ್ನು ಚೆಕ್ ಮಾಡ್ಕೊಳ್ಳೇಬೇಕು. ಅಷ್ಟೋತ್ತರಗಳು ಒಂದೊಂದು ಸಾರಿ ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಇರುತ್ತೆ. ಪೂಜಾ ವಿಧಾನ ಒಂದೇ ಥರ ಇದ್ದರೂ ಅಷ್ಟೋತ್ತರಗಳಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಇರುತ್ತೆ. ಇನ್ನು ಅಷ್ಟೋತ್ತರಗಳು ಚೆಕ್ ಮಾಡ್ಕೊಳ್ಳೋದು ಹೇಗಪ್ಪ ಅಂದರೆ ಸ್ಟಾರ್ಟಿಂಗು ಓಂ ಪ್ರಕೃತಿಯೇ ನಮಃ ಅಂತ ಇರಬೇಕು. ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರಗಳನ್ನು ಚೆಕ್ ಮಾಡ್ಕೊಳ್ಳುವಾಗ ಸ್ಟಾರ್ಟಿಂಗು ಓಂ ಪ್ರಕೃತಿಯೇ ನಮಃ ಅಂತ ಇರಬೇಕು. ಅಂತಹ ಅಷ್ಟೋತ್ತರಗಳನ್ನು ನೀವು ಇರುವಂತಹ ಬುಕ್ಕನ್ನು ತಗೊಳ್ಬೇಕಾಗುತ್ತೆ. ಈ ಪೂಜೆಗೆ ಮೊದಲು ತಗೊಳ್ಬೇಕಾಗಿರೋದು ವೈಭವಲಕ್ಷ್ಮಿ ವ್ರತದ ಬುಕ್ಕನ್ನು. ಈ ಬುಕ್ಕನ್ನು ಓದ್ಕೊಂಡು ನೀವು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಇನ್ನು ಪೂಜೆಗೆ ಏನೆಲ್ಲ ಬೇಕು ಅಂದರೆ ಸಾಮಗ್ರಿಗಳು ಏನೆಲ್ಲ ಬೇಕು ಅಂದರೆ ಅರಿಶಿನ, ಕುಂಕುಮ, ಅಕ್ಷತೆ, ಗೆಜ್ಜೆ ವಸ್ತ್ರ, ತುಪ್ಪದ ಬತ್ತಿ, ಎಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಹೂವು, ಬೆಳ್ಳಿ ಕಾಯಿನ್ ಅಥವಾ ಚಿನ್ನದ ಒಡವೆ ಅಥವಾ 5 ರೂಪಾಯಿ ಕಾಯಿನ್, ಬೆಳ್ಳಿ ಬಟ್ಟಲು, ತಾಮ್ರದ ಚೆಂಬು, ಆನೆಗಳು 2, ಹೊಸ ಬಳೆಗಳು, ದೇವಿಗೆ ಒಂದು ಹಸಿರ ಬಣ್ಣದ ಬ್ಲೌಸ್ ಪೀಸನ್ನು ತಗೊಳ್ಳಿ. ಹಾಗೆ ರೇಷ್ಮೆ ಬ್ಲೌಸ್ ಪೀಸನ್ನು ತಗೊಳ್ಳೋದು ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಹಾಗೆ ಶಕ್ತಿ ಇದೆ ಅನ್ನೋರು ಬ್ಲೌಸ್ ಪೀಸ್ ಅಲ್ಲದೆ ಸೀರೆಯನ್ನು ಇಟ್ಟು ಕೂಡ ವ್ರತವನ್ನು ಮಾಡ್ಬೋದು. ಇನ್ನು ವ್ರತದ ಬುಕ್ಕು, ಸ್ಟೀಲ್ ಐಟಮ್ ತಾಂಬೂಲದ ಜೊತೆಗೆ ಕೊಡೋಕೆ, ಪೂಜೆಗೆ ಮಲ್ಲಿಗೆ, ಜಾಜಿ, ಗುಲಾಬಿ, ದವಣ, ಮರ್ಗ, ಬಿಲ್ವಪತ್ರೆ, ಸಂಪಿಗೆ ಇನ್ನು ಮೊದಲಾದ ಹೂಗಳನ್ನು ತೆಗೆದುಕೊಳ್ಬೋದು. ಮೊದಲನೇ ವಾರ ಪೂಜೆಗೆ ಹಾಗೂ ಕೊನೆಯ ವಾರ ಪೂಜೆಗೆ ಏನೆಲ್ಲ ಬೇಕು ಅಂತ ಈ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ಇನ್ನು ಉಡಿ ತುಂಬೋಕ್ಕೆ ಒಂದು ಇಡಿ ಅಕ್ಕಿ, ಇದು ಮಡಲಕ್ಕಿ ಅಲ್ಲ, ಉಡಿ ತುಂಬೋ ಅಕ್ಕಿ ಅಂದರೆ ಉಡಿ ತುಂಬೋದಕ್ಕೆ ತಟ್ಟೆಯಲ್ಲಿ ಹಾಕೋದಕ್ಕೆ ಒಂದು ತಟ್ಟೆಯಲ್ಲಿ ಅಂದರೆ ಬೆಳ್ಳಿ ತಟ್ಟೆ ಆಗ್ಬೋದು, ಒಂದು ತಾಮ್ರದ ತಟ್ಟೆಯಲ್ಲಿ ಆಗ್ಬೋದು, ಒಂದು ಇಡಿ ಅಕ್ಕಿ, ಸೀರೆ ಅಥವಾ ಬ್ಲೌಸ್ ಪೀಸನ್ನು ತಟ್ಟೆಯಲ್ಲಿ ಇಟ್ಟು ಅರಿಶಿನ, ಕುಂಕುಮ, ಬಳೆ, ತಾಂಬೂಲ, ದಕ್ಷಿಣೆ, ಸ್ವಲ್ಪ ಹೂ ತಟ್ಟೆಯಲ್ಲಿ ಇಡಬೇಕು. ಕೊನೆಯ ವಾರ ಮನೆಗೆ ಬರುವಂತಹ ಮುತ್ತೈದೆಯರಿಗೆ ಯಾವುದಾದರೂ ಒಂದು ಗಿಫ್ಟ್ ಐಟಮನ್ನು ಅಂದರೆ ಯಾವುದಾದ್ರೂ ಒಂದು ಸ್ಟೀಲ್ ಐಟಮನ್ನು ತೊಗೊಂಡು ಬನ್ನಿ. ನೀವು ಮೊದಲ ಬಾರಿ ವ್ರತ ಮಾಡ್ತಿದ್ದೀನಿ ಅಂತ ಅಂದರೆ ಅದನ್ನು ಒಂದು 8 ಜನಕ್ಕೆ ಕೊಡಿ, ತುಂಬಾ ಒಳ್ಳೆಯದು. 8 ಮೊದಲನೇ ಬಾರಿ ಎಲ್ಲ ನಮ್ಮದು ಸಾಕಷ್ಟು ವರ್ಷಗಳಿಂದ ಮಾಡ್ತಿದ್ದೀವಿ ಅನ್ನೋರು ಕೂಡ ಈ ಥರ ಗಿಫ್ಟನ್ನು ತಾಂಬೂಲದ ಜೊತೆ ಕೊಡಬಹುದು. ಯಾಕೆಂದರೆ ಕಬ್ಬಿಣ ಶನಿಗೆ ಸಂಬಂಧಪಟ್ಟಿದ್ದು ಹೀಗೆ ದಾನ ಮಾಡೋದ್ರಿಂದ ತುಂಬ ಬೇಗ ಕಷ್ಟಗಳು ತೊಂದರೆಗಳು ನಿವಾರಣೆ ಆಗುತ್ತೆ. ಹೀಗಾಗಿ ವ್ರತದಲ್ಲಿ ಕೊನೆಯ ವಾರದಲ್ಲಿ ತಾಂಬೂಲದ ಜೊತೆ ಈ ಥರ ಸ್ಟೀಲ್ ಐಟಮನ್ನು ಕೊಡಿ, ತುಂಬಾ ಒಳ್ಳೆಯದಾಗುತ್ತೆ. ತಾಂಬೂಲ ಅಂದರೆ ಅರಿಶಿನ ಕುಂಕುಮ ಕೊಡುವಾಗ ತಾಂಬೂಲದ ಜೊತೆ ಈ ಒಂದು ಸ್ಟೀಲ್ ಐಟಮ್ ಅಲ್ಲದೆ ವೈಭವ ವ್ರತ ಪೂಜೆಯ ಬುಕ್ಕನ್ನು ಕೂಡ ತಾಂಬೂಲದ ಜೊತೆ ಕೊಡಬೇಕಾಗುತ್ತೆ 8 ಜನಕ್ಕೆ. ಇನ್ನೂ ಸ್ಥಿತಿವಂತರಾದರೆ ನಮಗೆ ಶಕ್ತಿ ಇದೆ, ಇನ್ನೂ ಜಾಸ್ತಿ ತಾಂಬೂಲ ಅಂದರೆ ತಾಂಬೂಲದ ಜೊತೆ ಮುತ್ತೈದೆಯರಿಗೆ ಸೀರೆಯನ್ನು ಕೊಡ್ತೀವಿ ಅನ್ನೋರು ಕೂಡ ಕೊಡ್ಬೋದು ಫ್ರೆಂಡ್ಸ್. ಯಾವುದೇ ಸಮಸ್ಯೆ ಇಲ್ಲ. ಮುತ್ತೈದೆಯರು ದೇವತೆಗಳ ಸಮಾನ. 8 ಜನಕ್ಕೆ ಯಾಕೆ ಕೊಡಬೇಕು ಅಂತ ಅಂದರೆ ಅಷ್ಟಲಕ್ಷ್ಮಿಯರನ್ನು ಕರೆದು ನಾವು ಅಷ್ಟಲಕ್ಷ್ಮಿಯರಿಗೆ ಕುಂಕುಮವನ್ನು ಅಂದರೆ ತಾಂಬೂಲವನ್ನು ಕೊಟ್ಟಂತೆ. ಅದಕ್ಕಾಗಿ ನಿಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಮುತ್ತೈದೆಯರಿಗೆ ಕೊಡಬಹುದು ತಾಂಬೂಲದ ಜೊತೆ. ಇನ್ನೂ ಬೇಕಿದ್ದರೆ ಬ್ಲೌಸ್ ಪೀಸ್, ಸ್ಟೀಲ್ ಐಟಮ್ ಅಲ್ಲದೆ ಸೀರೆಯನ್ನು ಕೂಡ ಕೊಡಬಹುದು. ಇನ್ನೂ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು.
ಇನ್ನು ಪೂಜೆಯನ್ನು ಸಿಂಪಲ್ಲಾಗಿ ಮಾಡಬೇಕಾ ಗ್ರ್ಯಾಂಡಾಗಿ ಮಾಡಬೇಕಾ ಅಂತ ನೋಡೋದಾದರೆ ನಿಮ್ಮ ಶಕ್ತಿ ಅನುಸಾರ ಮಾಡಿ. ನೀ ಇದೇ ಅಂತ ಯಾರೋ ಮಾಡ್ತಾರೆ ಏನೋ ಮಾಡ್ತಾರೆ ನಾವು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಮಾಡೋದಕ್ಕೆ ಸಾಲ ಓಲ ಮಾಡಿ ಆ ಥರದ್ದೆಲ್ಲ ಮಾಡಬೇಡಿ. ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟರಲ್ಲೇ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದೇ ನಮಗೆಲ್ಲ ಚೆನ್ನಾಗಿದೆ ಅನ್ನೋರು ಇನ್ನೂ ಗ್ರ್ಯಾಂಡಾಗಿ ಜೋರಾಗಿ ನಿಮ್ಮ ಶಕ್ತಿ ಅನುಸಾರ ಏನು ಬೇಕೋ ಅದನ್ನು ಮಾಡ್ಬೋದು. ಇಲ್ಲಿ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಅನ್ನೋದಕ್ಕೂ ಮುಖ್ಯವಾಗಿ ನಿಮ್ಮ ಶ್ರದ್ಧಾ ಭಕ್ತಿ ನಿಮ್ಮ ಮಡಿ ಮೈಲಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಮಡಿ ಮೈಲಿಗೆಯಿಂದ ಈ ವೈಭವ ಲಕ್ಷ್ಮಿ ವ್ರತವನ್ನು ಮಾಡಿ ನಿಮ್ಮ ಫಲಗಳನ್ನು ಸಿದ್ಧಿಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.